ಅಯ್ಯೋ ಅದು ಇದರಲ್ಲಿ ಹಲ್ಲಲ್ಲಿ ಚುಚ್ತಾ ಇದ್ದಾನೆ. ಅಯ್ಯೋ ಬಿಡ್ತಾನೆ ಅಲ್ವಲ್ವ. ಹಲ್ಲಲ್ಲಿ ಚುಚ್ಚಿದ್ರೆ ಪಾಪ ಬರ್ತಕ್ಕ. ಅದಕ್ಕೆ ತುಂಬಾ ಜನ ಹತ್ರ ಬಿಡಬಾರ್ದು. ಚುಚ್ತಾನೆ ಇದೆಯಲ್ಲೋ ಅಲ್ಲಲ್ಲಿ ಯಾವಾಗ ರನ್ನಿಂಗ್ ಅದೇ ಮೇಬಿ ಆನೆ ಅವ್ರ ಫ್ರೆಂಡ್ ಕೂತ್ಕೊಂಡು ಕಾಪಾಡ್ತಾರೆ ಅಂತ ಹೋಗ್ತಾರೆ. ಯಾಕೆ ಅದು ಹಂಗೆ ಮಾಡ್ತಾರೆ? ತಡಿಯಕ್ಕೆ ಆಗ್ತಲ್ಲ ಹೋಗ್ತೀವಿ. ಯಾರಿದ್ರಲ್ಲ ತಡಿಯಕ್ಕೆ? ಯಾರಿಲ್ವಲ್ಲ. ಅದು ಜನಗಳ ಪ್ಯಾಕ್ ಕಾಪಾಡ್ತಾರೆ ಅಂತ. ಓಕೆ ಕಮಿಂಗ್ ದಿಸ್ ಸೈಡ್. ಶರೀಫ್ ಸರ್ ನಮಸ್ತೆ. ನಮಸ್ಕಾರ ಕಿರಣ್, ಹೇಳಿ. ಇವತ್ತು ನಮ್ಮ ದುಬಾರೆ ಕ್ಯಾಂಪ್ ಅಲ್ಲಿ ಯಾವತ್ತೂ ಆಗದೇ ಇರೋ ಒಂದು ಇನ್ಸಿಡೆಂಟ್ ಇವತ್ತು ಆಗಿದೆ. ಒಂದು ಡೆತ್ ಆಗಿದೆ ಮಹಿಳೆಯರದು. ಹೌದು, ಈಗ ಇವತ್ತು ಬೆಳಿಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ. ಮತ್ತೆ ಬೆಳಿಗ್ಗೆನೆ ನಮ್ಮ ಗ್ರೂಪ್ ಅಲ್ಲೂ ಕೂಡ ಬಂದ್ಬಿಡ್ತು. ಆದ್ರೆ ಇದು ಈ ತರ ದುರ್ಘಟನೆಗಳು ನಡೀಬಾರ್ದು. ನಡಿಯಕ್ಕೆ ಏನ್ ಕಾರಣ, ಮತ್ತೆ ಯಾಕೆ ಈ ರೀತಿ ಘಟನೆ ಆಯ್ತು ಅನ್ನೋದು ಒಂದು ಪ್ರಶ್ನೆ ಎಲ್ಲರ ಒಂದು ತಲೆಯಲ್ಲಿ ಓಡ್ತಾ ಇದೆ. ಇವಾಗ ಸಾರ್ವಜನಿಕರು ಕೂಡ ಎಲ್ಲಾ ರೀತಿ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ, ಏನು ನಾವು ಆನೆನ ನೋಡ್ಬೇಕು, ಆನೆ ಜೊತೆ ಇರ್ಬೇಕು ಅಂತ. ಆನೆನೇ ಇದೆ, ಸಾಕಾನೆ ಆಗಿರ್ಬೋದು, ಕಾಡಾನೆ ಆಗಿರ್ಬೋದು. ಆನೆ ಅಂತ ಹೇಳಿದ್ರೆ ಅದು ಮೂಕ ಪ್ರಾಣಿ ಇದೆ. ಅದಕ್ಕೆ ಈಗ ಜನ ಎಷ್ಟು ಸಣ್ಣವರು ಅಷ್ಟು ಶಕ್ತಿಶಾಲಿಗಳಲ್ಲ. ಬರೀ ನಮ್ಗೆ ಯುಕ್ತಿ ಕೊಟ್ಟಿರೋದು ದೇವ್ರು. ಪ್ರಾಣಿಗಳು ಬಲಿಷ್ಠವಾಗಿರುತ್ತೆ. ಸಿಂಹ ಆಗ್ಲಿ, ಹುಲಿ ಆಗ್ಲಿ, ಯಾವುದೇ ಕಾಡು ಪ್ರಾಣಿ ಆಗ್ಲಿ, ಅದು ಸಾಕು ಪ್ರಾಣಿ ಆದ್ರೂ ಕೂಡ ಅದು ನಮ್ಮ ಮೇಲೆ ಮುಗಿಬಿದ್ದಾಗ, ನಮ್ಮ ಮೇಲೆ ದಾಳಿ ಮಾಡಿದಾಗ, ಅದು ಸಾಕು ಪ್ರಾಣಿ ಆಗ್ಲಿ, ಕಾಡು ಪ್ರಾಣಿ ಆಗ್ಲಿ, ಅದು ನಮ್ಮ ಜೀವಕ್ಕೆ ಹಾನಿ ಮಾಡುವಂತ ಕೆಲಸ ಉಂಟಾಗುತ್ತೆ ಕಿರಣ್. ಆದ್ರೆ ಇವತ್ತು ನೋಡಿ ನಡೆದಿರುವಂತ ಘಟನೆ, ಪ್ರವಾಸಕ್ಕಂತ ಬಂದಿದ್ದಾರೆ, ಒಂದು ಆನೆ ಜೊತೆ ಇರ್ಬೇಕು ಅನ್ನೋ ಒಂದು ಖುಷಿ ಇರುತ್ತೆ. ಆದ್ರೂ ಕೂಡ ಇಂಥ ಘಟನೆ ಯಾಕೆ ನಡೀತು ಅನ್ನೋ ಪ್ರಶ್ನೆ ಎಲ್ಲಾರ ಒಂದು ಇದ್ರಲ್ಲಿ ನಡೀತಾ ಇದೆ. ಯಾಕೆ ನಡೀತು? ಇವತ್ತು ನೋಡಿ ದಸರಾ ನಡೆಯುತ್ತೆ, ಮತ್ತೆ ಆನೆಗಳ ಒಂದು ವೀಕ್ಷಣೆ ನಡೆಯುತ್ತೆ. ಎಲ್ಲಾ ದುಬಾರೆಗಳಲ್ಲೂ ಕೂಡ ಆನೆ ಶಿಬಿರಗಳಲ್ಲಿ ಆನೆ ನೋಡಕ್ಕೆ ಹತ್ತಿರದಲ್ಲೇ ಮಕ್ಕಳು, ಮರಿ, ಹೆಣ್ಮಕ್ಳು ಎಲ್ರೂ ಕೂಡ ಹತ್ತಿರದಿಂದ ಹೋಗಿ ಅದ್ರ ಜೊತೆಗೆ ವಿಡಿಯೋ ತೆಗಿಯೋದು, ಫೋಟೋ ತೆಗಿಯೋದು, ಮತ್ತೆ ಅದ್ರ ಜೊತೆಗೆ ಬೆರೆಯುವಂತ ಕೆಲಸನ ಮಾಡ್ತಾರೆ. ಇದನ್ನ ಯಾರು ಮಾಡಿಸ್ತಾ ಇದ್ದಾರೆ? ಇದು ಒಂದು ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದು ಆನೆ, ಈಗ ಅದಕ್ಕೆ ಒಂದು ಮದ ಅಂತ ಇರುತ್ತೆ, ಸಿಟ್ ಅಂತ ಇರುತ್ತೆ. ಅದು ಯಾವ ಟೈಮಲ್ಲಿ ಯಾವ ರೀತಿ ತಿರುಗುತ್ತೆ ನೋಡಿ. ಇವತ್ತು ಒಂದು ಮಕ್ನ ಅಂತ ನಮ್ಮ ಒಂದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ವಾಟಹಳ್ಳಿ ಗ್ರಾಮದಲ್ಲಿ ಸೆರೆ ಹಿಡ್ದಂತ ಮಕ್ನ, ಏನು ಈಗ ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಕಡೆಗರ್ಜಿ ಅನ್ನೋದ್ರಲ್ಲಿ ಮಕ್ನ ಅಂತ ಹೇಳಿ ಮೊದಲು 2-3 ಮಕ್ಳನ ಕ್ಯಾಪ್ಚರ್ ಕಾರ್ಯಾಚರಣೆ ನಡೆಸಿದ್ದು. ಆ ಸಂದರ್ಭದಲ್ಲಿ ಮೊದಲನೇದಾಗಿ ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಸೆರೆ ಹಿಡಿದು ತಗೊಂಡೋಗಿ ಬಿಟ್ಟಿದ್ರು. ಅದ್ರ ನಂತರ ವಾಪಸ್ ಬಂದಿತ್ತು, ಮತ್ತೆ ಅದನ್ನ ಸೆರೆ ಹಿಡಿದ್ರು, ಮತ್ತೆ ಮಕ್ನ 2 ಅನ್ನೋದನ್ನ ಸೆರೆ ಹಿಡಿದ್ರು. ಆದ್ಮೇಲೆ ಮಕ್ನ 3 ಕೂಡ ಸೆರೆ ಹಿಡಿದ್ರು, ಅದು ಸಣ್ಣ ಮಟ್ಟದಲ್ಲಿತ್ತು. ಹಾಗಾಗಿ ಈ ಮಕ್ನ ಯಾವುದು ಮಾರ್ತಾಂಡ ಮಕ್ನ ಅಂತ ಹೇಳಿದ್ರೆ ಈಗ ಮಾರ್ತಾಂಡ ಆಗಿ ಪರಿವರ್ತನೆ ಆಗಿದೆ, ಪಳಗಿದೆ. ಆ ಆನೆ ಮತ್ತೆ ಕಂಜನ್ ಆನೆ ಜೊತೆಗೆ ಫೈಟ್ ನಡೆದಿರುವಂತ ಘಟನೆ ಇದು. ಅದರ ಮಧ್ಯದಲ್ಲಿ ಸಿಲುಕಿಕೊಂಡಿರುವಂತ ಒಂದು ಯುವತಿ, ಚೆನ್ನೈ ಮೂಲದ ಒಂದು 30 ವರ್ಷದ ಯುವತಿ ಇವತ್ತು ಸಾವನ್ನಪ್ಪಿರುವಂತ ಘಟನೆ ಎಲ್ರಿಗೂ ಒಂದು ಬೇಸರ ತಂದಿದೆ. ಯಾಕಂತ ಹೇಳಿದ್ರೆ ಇವತ್ತು ಇಂಥ ಘಟನೆಗಳು ನಡಿಬಾರ್ದು. ಒಂದು ಖುಷಿಗಂತ ಪ್ರವಾಸಕ್ಕಂತ ಬರ್ತಾರೆ. ಆ ಪ್ರವಾಸದಲ್ಲಿ ಇವತ್ತು ನೋಡಿ ಆನೆಗಳ ಕಾದಾಟದಲ್ಲಿ ಇವತ್ತು ಮಧ್ಯಕ್ಕೆ ಸಿಲ್ಕೊಂಡು ಸಾವಾಗಿರೋದು. ಈಗ ಅವರ ಕುಟುಂಬಕ್ಕೆ ಒಂದು ಅವರ ದುಃಖ ಭರಿಸುವಂತ ಶಕ್ತಿ ದೇವ್ರು ಕೊಡ್ಬೇಕು. ಆದ್ರೆ ಇಂಥ ಘಟನೆಗಳು ಕೂಡ ನಡಿಬಾರ್ದು. ಯಾಕಂತ ಹೇಳಿದ್ರೆ ನೋಡಿ, ದಸರಾ ನಡೆಯುತ್ತೆ, ದಸರಾ ಸಂದರ್ಭದಲ್ಲೂ ಕೂಡ ಹತ್ರದಿಂದ ಜನ ಮುಗಿ ಬೀಳ್ತಾರೆ. ಯಾಕೆ ಇವತ್ತು ಇಲಾಖೆಯವರು ಅವಾಯ್ಡ್ ಮಾಡ್ತಾರೆ? ಯಾಕೆ ಹತ್ರ ಹೋಗಕ್ ಬಿಡಲ್ಲ? ಅವತ್ತು ಬೇಜಾರಾಗುತ್ತೆ, ಯಾಕೆ ಹತ್ರ ಹೋಗಕ್ ಬಿಡಲ್ಲ, ಸಾಕನೆ ಹತ್ರ ಹೋಗಿ ಒಂದು ಫೋಟೋ ತೆಗ್ಸೋಕ್ ಬಿಡೋದಿಲ್ಲ, ವಿಡಿಯೋ ಮಾಡಕ್ ಬಿಡೋದಿಲ್ಲ ಅಂತ ಒಂದ್ಸತಿ ಜನಗಳು ಒಂಥರ ಸಿಟ್ಟಾಗ್ತಾರೆ.
ಅಧಿಕಾರಿಗಳ ಮೇಲೆ, ಮಾವುತರ ಮೇಲೆ ಎಲ್ಲ. ಆದ್ರೂ ಕೂಡ ಇವತ್ತು ಎಷ್ಟೋ ಜನ ಮಾವುತರು ಕೂಡ ಅದೇ ಸಾಕಣೆ, ಯಾವ ಸಾಕಣೆ ಅವ್ರು ಸಾಕ್ತಾ ಇರ್ತಾರೋ, ಅವರ ಕಪಿಮುಷ್ಟಿಲಿ ಯಾವ ರೀತಿ ಇಟ್ಕೊಂಡಿರ್ತಾರೋ, ಅವರಿಗೆ ಸಾವು, ಮಾವುತನ ಸಾವು ಅದೇ ಆನೆ ಕೈಲಾಗುತ್ತೆ. ಹಾಗಾಗಿ ಇವತ್ತು ಸಾರ್ವಜನಿಕರು ಕೂಡ, ಜನಗಳು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನೋಡಿ, ಮೊನ್ನೆ ದಿವಸ ಒಂದು ಎಲ್ಲಾ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡಿದ್ದು, ಚಾರ್ಮುಡಿ ಘಾಟಿನಲ್ಲಿ ನಮ್ಮ ಕಾಡಾನೆ ಮೂಡ್ಗೆರೆ ಭೈರ, ಚಾರ್ಮುಡಿ ಘಾಟಿನಲ್ಲಿ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಅದು ಪ್ರತ್ಯಕ್ಷ ಆಗ್ತಾ ಇರುತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ನಿಂತಿರುತ್ತೆ. ಅದ್ರ ಫುಡ್ ಬೈನೆ ಮರನೋ ಎಂತದೋ ಹುಲ್ಲು ಅದು ಇದು ತಿಂತ ಒಂದೇ ಕಡೆ ನಿಂತಿರುತ್ತೆ. ವಾಹನಗಳು ಸಂಚಾರ ಮಾಡ್ತಲೇ ಇರ್ತವೆ, ಆದ್ರೆ ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ತಿರ್ಗು ನೋಡಲ್ಲ ಅದು. ಆದ್ರೆ ಮೊನ್ನೆ ದಿವಸ ಲಾರಿ ಚಾಲಕರಾಗಿರ್ಬೋದು, ಕಾರು ಚಾಲಕರಾಗಿರ್ಬೋದು, ಒಂದ್ ಕಡೆ ವಾಹನಗಳನ್ನ ನಿಲ್ಲಿಸ್ಬಿಟ್ಟು ಆ ಭೈರ ಇರೋ ಹತ್ರ ಹೋಗಿ ಅದು ಅಟ್ಟಿಸ್ಕೊಂಡ್ ಬರುವಂತ ಘಟನೆ ಕೂಡ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಜನಗಳಿಂದ ಸ್ವಲ್ಪ ಈ ಬ್ಯಾಡ್ದಿದ್ದು ಒಂಥರ ಕಪಿ ಟೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಒಬ್ರು. ಯಾಕೆ ಈ ರೀತಿ ಮಾಡ್ತೀಯ, ಕಂಗ್ಲಿ ತರ ಆಡ್ತೀಯ ಅಂತಾರೆ. ಆ ರೀತಿ ಕಾಡಾನೆಗಳ ಹತ್ರ ಹೋಗಿ ಕಿರ್ಚಾಡೋದು, ಕೂಗಾಡೋದು, ಹತ್ರ ಹೋದ್ರೆ ಏನ್ ಮಾಡಲ್ಲ, ನಾನೇ ದೊಡ್ಡ ಶಕ್ತಿವಂತ ಅಂತ ತೋರಿಸ್ಕೊಳಕ್ ಹೋಗಿ ಇವತ್ತು ಆನೆಗಳಿಗೆ, ಕಾಡು ಪ್ರಾಣಿಗಳಿಗೂ ಸಿಟ್ಟು ಬರೋ ರೀತಿ ಮಾಡಿ, ಅದು ಅಗ್ರೆಸಿವ್ ಆಗಿ, ಅದು ಸಿಟ್ಟು ಬಂದ ಕೋಪ ಅದು ಬೆರೆಸ್ಕೊಂಡ್ ಬರುವಷ್ಟು ಮಟ್ಟಿಗೆ ಅದನ್ನ ಒಂಥರ ಹೀಯಾಳಿಸ್ತಾರೆ ಅಂತ ಹೇಳ್ತಾರೆ. ಒಬ್ರಿಗೆ ಮನುಷ್ಯರಿಗಾದ್ರೆ ಹೀಯಾಳಿಸಿದ್ರೆ ಯಾವ ರೀತಿ ಸಿಟ್ಟು ಬರುತ್ತೋ ಆ ರೀತಿ ಪ್ರಾಣಿಗಳ ಕೈಯಲ್ಲಿ ನಡ್ಕೊಳ್ಳುವಂತ ಸ್ವಲ್ಪ ಜನ, ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಜನ ಈ ತರ ನೋಡಿ. ದೂರದಿಂದ ಒಂದ್ ಕಾಡು ಪ್ರಾಣಿ ಅಡ್ಡ ಬಂತು, ಈಗ ನಮ್ ಸೈಡ್ ಎಲ್ಲ ಆನೆಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ದಾಟ್ತಾ ಇರ್ತವೆ, ರಸ್ತೆ ದಾಟ್ತಾ ಇರ್ತವೆ. ಆ ಸಂದರ್ಭದಲ್ಲಿ ನಿತ್ತಿ ಸುಮ್ನೆ ನೋಡ್ಬೇಕು, ದೂರದಿಂದ ನೋಡ್ಬೇಕು, ಅದು ನಮ್ಮ ಹತ್ರಕ್ ಬರ್ತಾ ಇದೆಯಾ, ನಾವು ಅದರಿಂದ ಮತ್ತೆ ದೂರ ಹೋಗ್ಬೇಕು. ವೆಹಿಕಲ್ ಆಗ್ಲಿ ರಿವರ್ಸ್ ತಗೊಂಡ್ ನಾವು ಹಿಂದೆ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಹತ್ರ ಇದ್ರು ಪರವಾಗಿಲ್ಲ, ಏನು ಮಾಡಲ್ಲ ಅನ್ನೋ ಒಂದು ಭಂಡ ಧೈರ್ಯ, ಭಂಡತನ ಏನಿದೆ ಇವತ್ತು ಈ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಅರಣ್ಯ ಸಚಿವರು ಕೂಡ ಇವತ್ತು ಸ್ನಾನ ಮಾಡಿಸ್ಬಾರ್ದು, ಆನೆ ಹತ್ರ ಹೋಗ್ಬಾರ್ದು ಅನ್ನೋ ಒಂದು ಇದನ್ನ ಇವಾಗ ಜಾರಿ ಮಾಡಿದ್ದಾರೆ. ಈಗ ಆನೆ ಶಿಬಿರದಲ್ಲಾಗಿರ್ಬೋದು, ಸಾಕಾಣಿಕೆಲಾಗಿರ್ಬೋದು, ಹತ್ರ ಯಾರಿಗೂ ಕೂಡ ಇದ್ ಮಾಡಬಾರ್ದು ಅಂತ. ಆದ್ರೆ ಇದೇ ಕೆಲಸ ಮುಂಚೆ ಮಾಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸಾಕಾನೆಯಾಗಿ ಇರೋ ಎಲ್ಲಾ ಟೈಮು ಅದ್ರ ಮೈಂಡ್ ಆ ರೀತಿ ಇರಲ್ಲ. ಯಾಕಂದ್ರೆ ಅದು ಒಂದ್ ಮೂಕ ಪ್ರಾಣಿ ಇದೆ. ಅದು ಎಷ್ಟೇ ನಾವು ಹೇಳ್ದಂಗ್ ಕೇಳಂಗ್ ಮಾಡ್ಕೊಂಡ್ರು ಕೂಡ, ನಮ್ ಕಪಿ ಮುಷ್ಟಿಲ್ ಇದ್ರು ಕೂಡ ಅದ್ರ ಸಾವು ಕಪಿ ಮುಷ್ಟಿಲ್ ಇಟ್ಕೊಂಡವನಿಗೂ ಸಾವು ಬರುತ್ತೆ. ಆದ್ರೆ ನಾವ್ ಯಾವ ಲೆಕ್ಕ, ಔಟರ್ಸ್ ಯಾವ ಲೆಕ್ಕ, ಈಗ ಹೊರಗಡೆಯಿಂದ ಬಂದವ್ರು ಯಾವ ಲೆಕ್ಕ, ಅದಕ್ಕೆ ಹಿಡ್ಸಲ್ಲ. ಒಬ್ಬೊಬ್ರಿಗೆ ನೋಡಿದ್ರೆ ಹಿಡ್ಸಲ್ಲ. ಇನ್ನೊಂದು ಈಗ ನೋಡಿ, ಆನೆ ಕಾದಾಟ ಮಾಡಿರೋದು, ಮಧ್ಯದಲ್ಲಿ ಸಿಲುಕೊಂಡಿರುವಂತ ಈ ಯುವತಿ ಸಾವನ್ನಪ್ಪಿರೋದು, ಈಗ ಒಂದು ಜೀವನೇ ಹೋಯ್ತಾ? ಇದು ಒಂಥರ ದುರ್ಘಟನೆಗಳು. ಇಂಥ ದುರ್ಘಟನೆಗಳು ನಡಿಬಾರ್ದಂತ ಹೇಳಿದ್ರೆ ಇದು ಏನ್ ಜಾರಿ ಮಾಡಿದಾರೋ ಯಾವ್ದೇ ಕಾರಣಕ್ಕೆ ಮತ್ತೆ ಇದನ್ನ ಹತ್ರ ಬಿಡೋದು ಮತ್ತೆ ಕಾಮನ್ ಮಾಡೋದು ಇರಬಾರ್ದು. ಯಾಕಂತ ಹೇಳಿದ್ರೆ ಸ್ವಲ್ಪ ಜನ ಮರೆಯೋ ತನಕ ಇದನ್ನ ಜಾರಿ ಮಾಡೋದು ಮತ್ತೆ ಇದನ್ನ ಕೇರ್ಲೆಸ್ ಮಾಡೋದು ಮಾಡಿದ್ರೆ ಮತ್ತೆ ಇಂಥ ಘಟನೆಗಳು ತುಂಬಾ ನಡೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಸರ್, ಕಂಜನ್ನು, ಮಾರ್ತಾಂಡ, ಧನಂಜಯ ಎಲ್ಲಾ ಒಂದೇ ಭಾಗದಲ್ಲಿ ಹಿಡಿದಂತ ಆನೆಗಳು. ಅದ್ರದ್ದು ಹಳೆ ದ್ವೇಷ ಇಲ್ಲ ಕಾಡಲ್ಲಿ ಬಿಟ್ಟಾಗ ಏನಾದ್ರು ಒಂದು ಚೇಷ್ಟೆ ಮಾಡಿರೋ ದ್ವೇಷ ಇದ್ದಿ ಇವತ್ತು ಅಟ್ಯಾಕ್ ಮಾಡಿರ್ಬೋದಲ್ವಾ? ದ್ವೇಷ ಅಂತಾನು ಅಲ್ಲ. ಈಗ ಸಾಕನೆ ಒಂದು ಶಿಬಿರ ಅಂತ ಹೇಳಿದ್ರೆ, ಈಗ ಒಟ್ಟಿಗೆ ಅಣ್ತಂದಿರ್ತಾರೆ ಒಂದ್ ಮನೇಲಿ ಅಂತ ಹೇಳಿದ್ರೆ, ಯಾವಾಗ್ಲೂ ನಮ್ಮ ಅಣ್ಣ ಏನೋ ಹೇಳ್ದ, ಯಾವಾಗ್ಲೂ ನನ್ನ ತಮ್ಮ ಏನೋ ಹೇಳ್ದ. ಈಗ ನೆಂಟ್ರಲ್ಲಿ ಯಾರಾದ್ರೂ ಒಂದ್ ಮನೆಗ್ ಬಂದು ನಮ್ಮ ಮೇಲೆ ಒಂದು ಏನಾದ್ರು ಒಂದ್ ಮಾತು ಹೇಳಿದ್ರೆ ಯಾವಾಗ್ಲೂ ಒಂದ್ ಟೈಮಲ್ಲಿ ನಮಗೆ ಜ್ಞಾನ ಬರುತ್ತೆ. ನಮಗ್ ಸಿಟ್ಟು ಬಂದಾಗ ಮನ್ಸಲ್ಲಿ ಇಟ್ಕೊಂಡಿದ್ನ ನಾವು ಹೊರಗಡೆ ಹಾಕ್ತಿವಿ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಯಾವಾಗ್ಲೂ ಏನೋ ಅದಿಕ್ ಸಿಟ್ಟಿದ್ದಾಗ ಇದ್ರ ಮೇಲೆ ಏನಾದ್ರೂ ದಾಳಿ ಆದಾಗ ಅದು ಮನ್ಸಲ್ಲಿ ಇಟ್ಕೊಂಡಿರುತ್ತೆ. ಇದಕ್ಕೀಗ ಮದ ಸ್ಟಾರ್ಟ್ ಆಗಿರ್ಬೇಕು. ಆ ಸಂದರ್ಭದಲ್ಲಿ ಏನಾಗಿದೆ, ಸಡನ್ ಆಗಿ ಮದ ಸ್ವಲ್ಪ ರೇಸ್ ಆಗಿರ್ಬೇಕು. ಹಾಗಾಗಿ ಒಂಥರ ಆ ಸಿಟ್ಟು, ಹಳೆ ಸಿಟ್ಟನ್ನ ಏನಾದ್ರೂ ಇದ್ರ ಮೇಲೆ ತೆಗ್ದಿರುವಂತ ಘಟನೆ ಆಗಿರ್ಬೋದು ಕಿರಣ್. ಇನ್ನೇನ್ ಸ್ವಲ್ಪ ದಿನದಲ್ಲಿ ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗ್ಲೂ ನಮ್ ಜನರಿಗೆ ಲಾಸ್ಟ್ ವರ್ಷದಿಂದ ನಾವು ಕೂಡ ಹೇಳ್ತಿದೀವಿ, ಹೌದು. ನೋಡಿ, ಜನಗಳಿಗೆ ಕೈ ಮುಗಿದ್ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವತ್ತು ನೋಡಿ ನಾವು ಆನೆ ಹತ್ತಿರದಲ್ಲಿ ಒಂದ್ 10 ಅಡಿ ದೂರದಲ್ಲಿ ಅದಕ್ಕೆ ಕೋಪ ಬಂತು, ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಮನ್ಸಲ್ಲಿ ಅಷ್ಟು ಶಕ್ತಿ ಇರಬೇಕು, ನಾವು ಅದರಿಂದ ತಪ್ಪಿಸ್ಕೊಳ್ಳೋವಂಥದ್ದು ಅಷ್ಟು ಬುದ್ಧಿವಂತಿಕೆ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ನಾವೆಲ್ಲ ಕಾಡಾನೆಗಳು ಸಿಕ್ಕಾಕೊಂಡಾಗ ಎಷ್ಟೋ ಬಾರಿ ನಾವು ತಪ್ಪಿಸ್ಕೊಂಡಿದೀವಿ. ಆದ್ರೆ ನಮ್ ವಿಧಿ, ನಮ್ ಸಾವು ಅದ್ರಲ್ಲೇ ಬರ್ದಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಆದ್ರೆ ಸಾವು ಅದ್ರಲ್ಲಿ ಬರ್ದಿದ್ಯೋ ಇಲ್ವೋ, ಆದ್ರೆ ನಮ್ ಕೈಯಾರ ನಾವು ಸಾವನ್ನ ಯಾವತ್ತೂ ತಂದ್ಕೋಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಮೂಕ ಪ್ರಾಣಿನೇ ಇದೆ. ಯಾಕಂದ್ರೆ ಅದು ನಾವು ಒಂದ್ ಆಸೆ ಇರುತ್ತೆ, ಎಲ್ಲಾರ ಮನ್ಸಲ್ಲೂ ಒಂದು ಆಸೆ ಅಂತ ಇರುತ್ತೆ.
ಪ್ರಾಣಿ ಹತ್ರ ಹೋಗಿ ಆನೆ ಒಂದು ದೊಡ್ಡ ಗಾತ್ರದ ಒಂದು ಪ್ರಾಣಿ ಇದೆ, ತುಂಬಾ ಇಷ್ಟಪಡ್ತಾರೆ ಜನ. ಆನೆ ಪ್ರೇಮಿಗಳು ಕೂಡ ಇದ್ದಾರೆ, ಅದನ್ನ ನೋಡ್ಬೇಕು, ಹತ್ತಿರದಿಂದ ತಪ್ಕೋಬೇಕು, ಇಲ್ಲ ಒಂದ್ ಫೋಟೋ ತೆಗೆಸ್ಕೋಬೇಕಂತ. ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಎಲ್ಲಾ ಟೈಮು ಒಂದೇ ಸಮ ಇರಲ್ಲ. ಅದು ಕಾಡಾನೆ ಸಾಕಾನೆಯಾಗಿ ಬದಲಾಗಿರುತ್ತೆ. ಆದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅದಕ್ಕೆ ಅಂತ ಯಾರಿಗೂ ಕಂಡಿಡಿಯಕ್ಕೂ ಆಗಲ್ಲ ಕಿರಣ್. ಇದೇ ಎಲ್ಲಾ ಜನರಿಗೂ ನಾನು, ಎಲ್ಲಾ ಸಾರ್ವಜನಿಕರಿಗೂ, ಎಲ್ಲಾ ಆನೆ ಪ್ರೇಮಿಗಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಕಿರಣ್. ಸರ್, ನಾವು ಕ್ಯಾಂಪ್ ಹೋದಾಗ ದಸರಾಗ್ ಬಂದಾಗ ಸುಮಾರು ಸತಿ ನಮ್ಮ ವಿಸಿಟರ್ಸ್ ಏನಿದ್ದಾರೆ ಆನೆ ಹತ್ರ ಫೋಟೋ ಹೊಡ್ಸಿ ಅಂತಾರೆ. ಮಾವುತ್ರವಾಗ ನಾವು ಹೊಡ್ಸಲ್ಲ ಅಂದ್ರು ಅವ್ರ ಮೇಲೆ ಬೈಕೊಂಡು ಯಾಕೆ ಹೊಡ್ಸಲ್ಲ, ನಾವು ಅವ್ರ ಕಡೆಯವರು, ನಾವು ಹೊಡ್ಸ್ಬೇಕು ಫೋಟೋ ಅನ್ನೋದು ಒಂದು ದಬ್ಬಾಳಿಕೆನೂ ಮಾಡೋದು ನೋಡಿದೀವಿ, ಮಾವುತ್ರಕ್ಕೆ ಬೈದಿರೋದು ನೋಡಿದೀವಿ. ಅದೂನು ಇದು ಒಂಥರ ಎಫೆಕ್ಟ್ ಆಗ್ಬೋದು ಸರ್. ಅವ್ರು ಬೇಡ ಅಂದ್ರು ಇವ್ರು ಫೋರ್ಸಬಲಿ ಹೊಡ್ಸಕ್ ಟ್ರೈ ಮಾಡ್ತಾರೆ. ಅದಕ್ಕೆ ನೋಡಿ, ಆತರ ಮಾಡೋರಿಗೆ ಇದೇ ಸಾಕ್ಷಿ. ಈಗ ಕಣ್ಮುಂದೆ ಇದೆ ಏನ್ ನಡೆದಿದೆ ಇವತ್ತು ಅಂತ ಹೇಳ್ಬಿಟ್ಟು, ಇದನ್ನ ನೋಡೇ ಆದ್ರೂ ಜನ ಅರ್ಥ ಮಾಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಕಾಡಾನೆ ಆಗಿರ್ಲಿ, ಈ ಕಡೆ ನಮ್ಮ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು, ಕೊಡಗು, ಮೂಡಿಗೆರೆ, ಚಾರ್ಮುಡಿ ಘಾಟಿ ಇಂಥ ಜಾಗಗಳಲ್ಲಿ ಕಾಡು ಪ್ರಾಣಿಗಳು ಓಡಾಡುವ ಸಂದರ್ಭದಲ್ಲಿ ಸ್ವಲ್ಪ ಜನರು ಜಾಗೃತಿ ವಹಿಸ್ಬೇಕು. ಕಣ್ಣಿಗೆ ಬಿತ್ತ, ಪ್ರತ್ಯಕ್ಷ ಆಯ್ತಾ, ದೂರದಿಂದ ನೋಡಿ, ಹತ್ರ ಸಿಕ್ಬಿಟ್ರ ರಿವರ್ಸ್ ಹೊಡ್ಕೊಂಡಾಗ್ಲಿ ಹಿಂದಕ್ ಬನ್ನಿ, ಅದರಿಂದ ಸ್ವಲ್ಪ ದೂರ ಇರಿ. ಯಾಕಂದ್ರೆ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಯಾವಾಗ ಅದು ನಿಮ್ ಮೇಲೆ ದಾಳಿ ಮಾಡುತ್ತೆ, ದಾಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 100 ಜನ ಸೇರಿದ್ರು ಆ ಸಂದರ್ಭದಲ್ಲಿ ಉಳ್ಸಕ್ ಸಾಧ್ಯವಿಲ್ಲ. ನಾನು ಒಂದ್ ಮೊನ್ನೆ ವಿಡಿಯೋದಲ್ಲಿ ಭೈರನ್ ಮೇಲೆ ಆ ರೀತಿ ಅಗ್ರೆಸಿವ್ ಆಗಿರಂತ ನಮ್ ಭೈರ ಯಾಕೆ ಇಷ್ಟು ಸಿಟ್ಟಾದ ಅಂತ ಹೇಳ್ಬಿಟ್ಟು ಯಾವತ್ತೂ ಈ ರೀತಿ ನಡ್ಕೊಂಡಿಲ್ಲ ಕಾಡಾನೆ ಭೈರ. ಆದ್ರೆ ಅಷ್ಟು ಬೆರೆಸ್ಕೊಂಡ್ ಬಂತು ಅಂತ ಹೇಳಿದ್ರೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ. ಆ ಸಂದರ್ಭದಲ್ಲಿ ನಾನೊಂದು ಹೇಳಿದ್ದೆ, ದಾಳಿ ಮಾಡಿ, ಈ ಕಾರ್ ಮೇಲೆ ಒಂದು ದಾಳಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ 100 ಜನ ನಿಂತ್ಕೊಂಡು ಅದನ್ನ ಉಳ್ಸಕ್ ಅಂತ ಹೋದ್ರೆ ಉಳ್ಸಕ್ ಆಗಲ್ಲ. ಅದು ದಾಳಿ ಮಾಡಿ ಅದನ್ನ ಎಲ್ಲಾ ಫಿನಿಶ್ ಮಾಡೋ ತನಕ ಕಾಡಾನೆ ಬಿಡಲ್ಲ. ಹಾಗಾಗಿ ಮನುಷ್ಯರ ಮೇಲೆ ಅಷ್ಟೇ, ದಾಳಿ ಒಂದ್ಸತಿ ಎತ್ತಿ ಸೊಂಡ್ಲಲ್ಲಿ ಹಿಂಗೆ ಲೂಸ್ ಮಾಡ್ಬಿಟ್ರೆ ಎಲ್ಲ ನಮ್ ಬೆನ್ ಮೂಳೆ, ನಮ್ಮ ಇರುವಂತ ಏನ್ ದೇಹದಲ್ಲಿ ಮೂಳೆಗಳಿದಾವೆ ಎಲ್ಲಾನು ಚಿದ್ರಬಿಲ್ಲಿ ಆಗುತ್ತೆ. ಉಳಿಯಕ್ಕೆ ಯಾವ್ದೇ ರೀತಿ ಚಾನ್ಸಸ್ ಕೂಡ ಇರೋದಿಲ್ಲ. ಹಾಗಾಗಿ ಇದನ್ನ ಒಂದು ಮನ್ಸಲ್ಲಿ ಇಟ್ಕೊಂಡು ಜನರು ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ ಕಿರಣ್. ಅದೇ ಸರ್, ಇದೇ ರೀತಿ ನಮ್ಮ ಜನರು ದಸರಾ ಟೈಮಲ್ಲೂ ಇದೇ ತರ ಫೋಟೋ ಬೇಕು, ರೀಲ್ಸ್ ಮಾಡ್ಬೇಕು ಅಂತ ಹೋದ್ರೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಕೇರಳ ಹಾಗೆ ಅಸ್ಸಾಂ ಕಡೆ ಪ್ಲಾಸ್ಟಿಕ್ ಆನೆಗಳು ಬರ್ತಾ ಇದಿಲ್ಲ, ಆತರ ನೋಡ್ಬೋದು. ಹೌದು, ಈಗ ಇದನ್ನ ಯಾವ್ದೇ ಕಾರಣಕ್ಕೆ ಅರಣ್ಯ ಸಚಿವರಿಗೆ ನಾನು ಮನವಿ ಮಾಡ್ತೀನಿ, ಇದನ್ನ ಎಲ್ಲ ನಿರ್ಬಂಧ ಮಾಡ್ಬೇಕು. ಯಾರಿಗೂ ಕೂಡ, ಯಾರೇ ಆಗಿದ್ರು ಕೂಡ ಹತ್ರ ಹೋಗಕ್ ಬಿಡಬಾರ್ದು. ಇದನ್ನ ಕಠಿಣವಾಗಿ ಇದನ್ನ ಕಾನೂನಾಗಿ ತರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ, ನಿರ್ಬಂಧನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಕಿರಣ್. ಓಕೆ ಸರ್, ಇವಾಗ ನಮ್ಮ ಮಾರ್ತಾಂಡ ಆನೆ ಸ್ಥಿತಿ ಕೂಡ ಗಂಭೀರವಾಗಿದೆ. ಅದು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದೆ. ಉಳಿದ್ರೆ ಸಾಕು, ಎಲ್ರು ಆನೆ ಪ್ರೇಮಿಗಳೆಲ್ಲ ಪ್ರಾರ್ಥನೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಕಿರಣ್. ಉಳಿದ್ರೆ ಸಾಕು, ಪಾಪ ಒಳ್ಳೆ ಆನೆ. ಮಕ್ನ ಅಂತ ಮುಂಚೆ ಕರಿತಾ ಇದ್ವಿ, ಈಗ ಮಾರ್ತಾಂಡ ಅಂತ ಬದಲಾಗಿದೆ. ಚೆನ್ನಾಗಿ ಒಂಥರ ಪಳಗಿರೋ ಅಂತ ಆನೆ, ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಕಂಜಂದು ಏನ್ ತಪ್ಪಿಲ್ಲ, ಆದ್ರೆ ಅದ್ರದ್ದು ಸ್ವಭಾವ ಅದು ತೋರಿಸಿದೆ, ಏನ್ ಮಾಡಕ್ ಆಗಲ್ಲ ಸರ್. ಹೌದು, ಅದು ಮೂಕ ಪ್ರಾಣಿ ಇದೆ. ಈ ಪ್ರಾಣಿನೇ, ಕಂಜನ್ ಆಗಿರ್ಬೋದು, ಯಾವ್ದೇ ಆನೆ ಆಗಿರ್ಬೋದು, ಅದರ ಬುದ್ಧಿ ನಾನು ಯಾವಾಗ್ಲೂ ಹೇಳ್ತೀನಿ, ಅದು ಮೂಕ ಪ್ರಾಣಿನೇ ಇದೆ. ಯಾವ ಟೈಮಲ್ಲಿ ಯಾವ ರೀತಿ ಆಗುತ್ತೆ ಯಾವ ಆನೆ ಅಂತ ಹೇಳಕ್ಕಾಗಲ್ಲ. ಮೊನ್ನೆ ಸುಗ್ರೀವಂದು ಒಂದು ಎಕ್ಸಾಂಪಲ್ ಇದೆ ಮುಂದೆ, ಅವ್ರ ಮಾವುತ್ರ ಮೇಲೆನೆ ಸ್ವಲ್ಪ ಹಿಂಗಂದಿದ್ದು ತಾಗಿದೆ. ಆತರ ಸ್ವಭಾವಗಳು ಬದಲಾವಣೆ ಆಗ್ತಾ ಇರುತ್ತೆ. ಮನುಷ್ಯನೇ ಒಂದ್ಸತಿ ಇದ್ದಿದ್ ಮನುಷ್ಯ ಇನ್ನೊಂದ್ಸತಿ ಅದೇ ರೀತಿ ಇರ್ತಾನಂತ ಯಾವ್ದೇ ಕಾರಣಕ್ಕೆ ಹೇಳಲ್ಲ. ಈಗ ಚೆನ್ನಾಗಿದ್ದವನು ಒಂದ್ಸತಿ ಸಿಟ್ಟಾಗ್ಬಿಡ್ತಾನೆ, ಎಷ್ಟೇ ಫ್ರೆಂಡ್ಶಿಪ್ ಇರ್ಲಿ ಏನೇ ಇರ್ಲಿ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಇದು ಸಹಜವಾಗಿ ನಡೆಯುತ್ತೆ ಕಿರಣ್.